ಹ್ಯಾಪಿ ವರಲ್ ರಿಚ್ ಭಾರತ್ ರಿಚ್ ವರಲ್ ಫ್ರೆಂಡ್ಸ್, ವೆಲ್ಕಮ್ ಟು ಮನಿ ನಂಬರ್. ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ. ಪರ್ಸ್ನಲ್ ಇಯರ್ ನಂಬರ್ 7 ಬಂದರೆ ಹೇಗಿರುತ್ತೆ ಆ ವರ್ಷ ನಿಮಗೆ ಫ್ರೆಂಡ್ಸ್? ನಿಮಗೆ ಸ್ಪಿರಿಚುಯಾಲಿಟಿಯಲ್ಲಿ ಮುಳುಗೋಗ್ತೀರಾ ಕಣ್ರಿ. ತುಂಬ ದೈವಭಕ್ತಿ ಹೆಚ್ಚಾಗಿ ಯಾತ್ರೆಗಳಿಗೆ ಹೋಗ್ತೀರಾ. ಅಂದರೆ ಕಾಶಿ ಯಾತ್ರೆ ಆಗಿರ್ಬೋದು, ಬೇರೆ ಕಡೆ ಆಗಿರ್ಬೋದು, ದೇವರುಗಳ ದರ್ಶನಕ್ಕೆ ಹೋಗೋದಂತ ಕಂಪಲ್ಸರಿ ಬರೆದಿಟ್ಕೊಳ್ಳಿ. ನೀವು ದೂರದ ಪ್ರಯಾಣ, ಅದು ಪ್ರಯಾಣ ಅಂದರೆ ಟ್ರಿಪ್ಸ್ ಆ್ಯಂಡ್ ಟೂರ್ಸ್ ಅಲ್ಲ, ದೈವಿಕ ದರ್ಶನಕ್ಕೆ ಹೋಗೋದಂತ 100% ಈ ವರ್ಷ. ಈ 7 ಪರ್ಸ್ನಲ್ ಇಯರ್ ನಂಬರ್ 7 ಬಂದಾಗ ಯಾರಿಗಾದರೂ ಆಗಿರ್ಬೋದು, ಅವರು ಸ್ಪಿರಿಚುಯಾಲಿಟಿಯಲ್ಲಿ ತುಂಬ ಹೋಗ್ತಾ ಇರ್ತಾರೆ. ಆ್ಯಂಡ್ ಯಜ್ಞಗಳು, ಯಾಗಾದಿಗಳು, ಅದು ಇದು ಅಂತ ಹೇಳ್ಬಿಟ್ಟು ಮಾಡಿಸೋದು, ಹೋಮ ಹವನಗಳು, ಆಸ್ಟ್ರಾಲಜರ್ ಸುತ್ತು, ನ್ಯೂಮರಾಲಜಿ ಸುತ್ತೋದು, ಆ್ಯಂಡ್ ಅಕಲ್ಟ್ ಸೈನ್ಸ್ ಕಲ್ತ್ಕೊಳ್ಳೋವಂಥವ್ರು, ಲೈಕ್ ನ್ಯೂಮರಾಲಜಿ, ಆಸ್ಟ್ರಾಲಜಿ ಕಲ್ತ್ಕೊಳ್ಳೋ ಅಂಥವ್ರಿಗೂ ಈ 7 ಬಂದಾಗೇ ಕಲ್ತ್ಕೊಳ್ತೀರಾ. ಆ್ಯಂಡ್ ಅದರಲ್ಲೂ 7 and 7 ಇರೋರು, 7 ಡೇಟ್ ಆಫ್ ಬರ್ತ್ ಇರೋರ್ಗಂತೂ ಇನ್ನೂ ತುಂಬ ಈ ಸ್ಪಿರಿಚುಯಾಲಿಟಿ ಹೆಚ್ಚಾಗ್ಬಿಟ್ಟು ಈ ಒಂದು ಸಬ್ಜೆಕ್ಟ್ ಮೇಲೆ ಕಲ್ತ್ಕೊಳೋಕ್ಕೆ ಇಂಟ್ರೆಸ್ಟು ತೋರಿಸ್ತಾರೆ. ಆ್ಯಂಡ್ ಫ್ಯಾಮಿಲಿ ವೈಸ್ ನೋಡ್ಕೊಳೋದಾದರೆ ಸ್ವಲ್ಪ ಡಿಸ್ಪ್ಯೂಟ್ಸ್ ಅನ್ನೋದು ನಡೆಯುತ್ತೆ ವೈಫ್ ಆ್ಯಂಡ್ ಹಸ್ಬೆಂಡ್ ಜೊತೆ. ಆ್ಯಂಡ್ ಕಾರುಗಳು, ಬೈಕ್ಸ್, ವೆಹಿಕಲ್ಸ್ ಏನಾದರೂ ಇದ್ದರೆ ತುಂಬ ತೊಂದರೆಗಳು ಕೊಡ್ತಾ ಇರುತ್ತೆ, ರಿಪೇರಿಗೆ ಹೋಗ್ತಾ ಇರುತ್ತೆ, ಏನಾದರೂ ಕಲ್ತ್ಕೊಂಡ್ಬಿಡ್ತಾರೆ. ಲೂಸ್ ಯೋರ್ ಥಿಂಗ್ಸ್ ಅಂತ ಹೇಳ್ತೀವಲ್ಲ, ಆ ಥರ ಕಳ್ಕೊಂಡ್ಬಿಡ್ತಾ ಇರ್ತೀರಾ. ಕಳ್ತನ ಆಗೋ ಚಾನ್ಸಸ್ ಕೂಡ ಇರುತ್ತೆ ಪರ್ಸ್ನಲ್ ಇಯರ್ ನಂಬರ್ 7 ಬಂದಾಗ. ಸೊ ಡೋಂಟ್ ವರಿ. ನೀವು ರೆಮಿಡಿ ಏನು ಪಾಲಿಸ್ತೀರಾ ಅಂದರೆ, ಜಸ್ಟ್ ಆಚೆ ನಾಯಿಗಳಿರುತ್ತಲ್ಲ, ಬೀದಿ ನಾಯಿಗಳಿಗೆ ಏನಾದರೂ ಬಿಸ್ಕೆಟ್ಸ್ ಆಗಿರೋದು ಅಥವಾ ನಿಮ್ಮ ರೈಸು, ಈ ಥರ ಸ್ವೀಟ್ಸ್ ಮಾತ್ರ ಅವಾಯ್ಡ್ ಮಾಡಿ. ಸ್ವೀಟ್ಸ್ ಜಾಸ್ತಿ ಹಾಕಕ್ಕೆ ಹೋಗಬೇಡಿ ನಾಯಿಗಳಿಗೆ, ಅದಕ್ಕಾಗೋದಿಲ್ಲ. ಸೊ ಅದ್ರಿಗೆ ಏನು ಕೊಟ್ಟರೆ ಒಳ್ಳೆಯದು ಅಂತ ತಿಳ್ಕೊಂಡು ಅದು ಕೊಟ್ಟು ನಿಮ್ಮ ಒಂದು ಕರ್ಮಗಳನ್ನ ಕಡಿಮೆ ಮಾಡ್ಕೊಳ್ಳಿ. ಆ ಪರ್ಸ್ನಲ್ ಇಯರ್ ನಂಬರ್ 7 ಬಂದಾಗ ಆಗ ಡಿಸ್ಪ್ಯೂಟ್ಸ್ ಅನ್ನೋದು ಕಮ್ಮಿ ಆಗುತ್ತೆ. ಡಿಸ್ಪ್ಯೂಟ್ಸ್ ಬರ್ತೀರಾ ನೀವು ಈ ರೆಮಿಡೀಸ್ನ ಫಾಲೋ ಆಗಿ. ಆ್ಯಂಡ್ ಮುಖ್ಯವಾಗಿ ನಾನು ಪ್ರತಿ ಸಾರಿ ಹೇಳೋದೇನಪ್ಪ ಅಂದರೆ, ನಮ್ಮ ಒಂದು ಪಂಚರತ್ನಗಳ ಮರಿಬೇಡಿ. ಯಾವುದೇ ವರ್ಷ ಬಂದರೂ ಯಾರೇ ಆಗಲಿ ಇದುವರೆಗೂ ಇನ್ನೂ ಪಂಚರತ್ನಗಳನ್ನ ಅಳವಡಿಸ್ಕೊಂಡಿಲ್ವೋ ದಯವಿಟ್ಟು ಅಳವಡಿಸ್ಕೊಳ್ಳಿ. ಲಕ್ಕಿ ಮೊಬೈಲ್ ನಂಬರ್, ಲಕ್ಕಿ ನೇಮ್ ಕರೆಕ್ಷನ್ಸು, ಲಕ್ಕಿ ನೇಮ್ಸ್ ಫಾರ್ ಚಿಲ್ಡ್ರನ್ಸ್, ಮತ್ತು ಲಕ್ಕಿ ವೆಹಿಕಲ್ ನಂಬರ್ಸ್, ಲಕ್ಕಿ ಬ್ಯಾಂಕ್ ಅಕೌಂಟ್ ನಂಬರ್ಸ್, ಲಕ್ಕಿ ಮ್ಯಾರೇಜ್ ಡೇಟ್ಸು. ಈ 5 ಪಂಚರತ್ನಗಳ ಯಾರಾದರೂ ಅವ್ರ ಜೀವನದಲ್ಲಿ ಅಳವಡಿಸ್ಕೊಂಡು ಈ ನಂಬರ್ಸ್ನ ಗಟ್ಟಿಯಾಗಿ ಇಟ್ಕೊತಾರೋ ಇವೆಲ್ಲ ನಿಮಗೇನು ತೊಂದರೆ ಮಾಡೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.